ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಾರಿಗೆ ರೈತರು ಮುತ್ತಿಗೆಯನ್ನು ಹಾಕಿದ್ರು. ಆಸ್ಪತ್ರೆಗೆ ಭೇಟಿ ನೀಡುವಂತೆ ರೈತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಿನೇಶ್ ಗುಂಡೂರಾವ್ ಕಾರಿಗೆ ರೈತರು ಮುತ್ತಿಗೆ ಹಾಕಿ ಆಸ್ಪತ್ರೆಗೆ ಭೇಟಿ ನೀಡಿ ಅಂತ ರೈತರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದರೆ ಈ ಉತ್ತರ ಕರ್ನಾಟಕದಲ್ಲಿ ಅನೇಕ ಆಸ್ಪತ್ರೆಗಳು ಅಧೋಗತಿಗೆ ಹೋಗಿ ನಿಂತಿದ್ದಾವೆ. ಹಾಗಾಗಿನೇ ರೈತರು ಒಂದ್ಸಲ ಆಸ್ಪತ್ರೆಗೆ ಬನ್ನಿ, ಭೇಟಿ ಕೊಡಿ. ದಿನೇಶ್ ಗುಂಡೂರಾವ್ ನಡೆಗೆ ಗ್ರಾಮಸ್ಥರು ಒಂದು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆರೋಗ್ಯ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿ ರೈತರು ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕೆ ಅವರು ಮುತ್ತಿಗೆ ಹಾಕ್ತಾರೆ ಅಂದರೆ, ಸಹಜವಾಗಿ ಆಸ್ಪತ್ರೆಯಲ್ಲಿ ಒಂದಿಷ್ಟು ಅವ್ಯವಸ್ಥೆಗಳಿರ್ತವೆ. ಆ ಅವ್ಯವಸ್ಥೆಗಳನ್ನ ಕಣ್ಣಾರೆ ಬಂದು ನೋಡಿ ಸಚಿವರೇ ಅಂತ ಹೇಳಿಬಿಟ್ಟು ರೈತರು ಅಲ್ಲಿ ಮುತ್ತಿಗೆ ಹಾಕಿರ್ಲಿಕ್ಕೂ ಕೂಡ ಸಾಧ್ಯತೆ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ರೈತರೆಲ್ಲ ಬಂದು ಮುತ್ತಿಗೆ ಹಾಕ್ಕೊಂಡ್ರು. ಮನವಿ ಸ್ವೀಕಾರ ಮಾಡ್ತಾ ಇಲ್ಲ ಅವರು. ಯಾಕೆ ನೀವು ಆಸ್ಪತ್ರೆಗೆ ಬರ್ತಾ ಇಲ್ಲ, ನಮ್ಮ ಮನವಿ ಸ್ವೀಕಾರ ಮಾಡಿ. ಇದು ದಿನೇಶ್ ಗುಂಡೂರಾವ್ ಅವರಿಗೆ ಈಗ ಆಗ್ರಹಿಸ್ತಾ ಇದ್ದಾರೆ ನೋಡಿ ರೈತರೆಲ್ಲ ಹಸಿರು ಶಾಲೆ ಹಾಕೊಂಡು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಬೆಳಗಾವಿ ಪ್ರತಿನಿಧಿ ಪ್ರಶಾಂತ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರಶಾಂತ್, ಬೆಳಗಾವಿಯ ಹುಕ್ಕೇರಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರೈತರೆಲ್ಲ ಮುತ್ತಿಗೆ ಹಾಕಿದ್ರು. ಏನ್ ಕಾರಣ? ಆಸ್ಪತ್ರೆಯ ಅವ್ಯವಸ್ಥೆ ಬನ್ನಿ ನೋಡಿ ಅಂತನಾ, ಅಥವಾ ಇನ್ನೇ ಬೇರೆ ಏನಾದರೂ ಕಾರಣ ಇದೆಯಾ? ಖಂಡಿತ ಸಚಿನ್, ಏನಂತಂದ್ರೆ ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಅಂದ್ರೆ ತಾಲೂಕಿನಾದ್ಯಂತ ಹಲವಾರು ಆಸ್ಪತ್ರೆ ಉದ್ಘಾಟನೆಗೆ ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ರೈತ ಸಂಘಟನೆಯವರು ಹುಕ್ಕೇರಿ ಪಟ್ಟಣದಲ್ಲಿರುವಂತಹ ಒಂದು ಆಸ್ಪತ್ರೆಗೆ ಭೇಟಿ ನೀಡಿ ಎಂದು ಕಾರನ್ನ ತೆಗೆದು ಇಲ್ಲಿ ಮನವಿಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಮನವಿಯನ್ನ ಸ್ವೀಕರಿಸದೆ ಕಾರಿನಲ್ಲಿ ಕುಂದಿರ್ತಾರೆ. ಇಲ್ಲ, ನಾನು ತಡವಾಗಿ ಮಾಡ್ತೀನಿ ಒಂದು ಕಾರಣಕ್ಕಾಗಿ ಇಲ್ಲಿ ರೈತ ಸಂಘಟನೆಯ ಕಾರ್ಯಕರ್ತರು ಅಂದರೆ ಸಂಪೂರ್ಣವಾಗಿ ದಿನೇಶ್ ಗುಂಡೂರಾವ್ ಅವರು ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಯಾಕಂತಂದ್ರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಅವ್ಯವಸ್ಥೆ ಆಗಿರ್ಬೋದು, ತಾಲೂಕಿನಾದ್ಯಂತ ಆಸ್ಪತ್ರೆಗಳು ಅವ್ಯವಸ್ಥೆ ಆಗಿದೆ ಅಂತಂದ್ರೆ ಇದಷ್ಟೇ ಅಲ್ಲದೆ ಅಂತಂದ್ರೆ ವೈದ್ಯರು ಸಹ ಇಲ್ಲಿ ಕೊಡ್ತಾ ಇದೆ. ಕೇವಲ ಹುಕ್ಕೇರಿ ತಾಲೂಕಲ್ಲ, ಸಾಕಷ್ಟು ಅಂದ್ರೆ ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊಡ್ತಾ ಇದೆ. ಇವೆಲ್ಲವನ್ನ ಗಮನಿಸಿ ಒಂದಿಷ್ಟು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಳ್ಳೆದನ್ನ ಮಾಡಿ ಅನ್ನೋ ನಿಟ್ಟಿನಲ್ಲಿ ರೈತ ಸಂಘಟನೆಯವರು ದಿನೇಶ್ ಗುಂಡೂರಾವ್ ಅವರಿಗೆ ಮನವಿಯನ್ನ ಸಲ್ಲಿಸ್ತಾರೆ. ಆದ್ರೆ ಈ ಒಂದು ಮನವಿಯನ್ನ ಸ್ವೀಕರಿಸದೆ ಕಾರಣದಲ್ಲಿ ಏನ್ ಕುಂದಿರ್ತಾರೆ. ಇದು ರೈತರ ಕೆಂಗನಿಗೆ ಗುರಿಯಾಗಿ ರೈತರ ಏನಂತಂದ್ರೆ ದಿನೇಶ್ ಗುಂಡೂರಾವ್ ಅವರ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ರೈತರನ್ನ ಚದುರಿಸಲು ಪೊಲೀಸರು ಸಹ ಹರಸಾಹಸ ಪಟ್ಟಿರುವಂತದ್ದು. ಸಚಿನ್, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಅಲ್ಲಿ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಏನೋ ಬರ್ತಾ ಇದ್ದಾರೆ. ಆದರೆ ಅದೇ ಒಂದು ಹುಕ್ಕೇರಿ ಭಾಗಕ್ಕೆ ಸಂಬಂಧಪಟ್ಟಾಗೆ ಅನೇಕ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ, ತಾಲೂಕು ಆಸ್ಪತ್ರೆಗಳಿದ್ದಾವೆ, ಜಿಲ್ಲಾಸ್ಪತ್ರೆಗಳಿದ್ದಾವೆ. ಅಲ್ಲಿಯ ಒಂದು ಅವ್ಯವಸ್ಥೆಗಳನ್ನು ನೀವು ಕೂಡ ಗಮನಿಸಿ. ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಗೊತ್ತಾಗ್ಬಿಡ್ತದೆ, ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಆಸ್ಪತ್ರೆಗಳಲ್ಲಿ. ನೋಡಿ, ಅನೇಕ ಬಾಣಂತಿಯರು ಸಾವನ್ನಪ್ಪಿದ್ರು, ಸರಣಿ ಬಾಣಂತಿಯರು ಸಾವನ್ನಪ್ಪಿದ್ರು ಇದೇ ಬೆಳಗಾವಿಯಲ್ಲಿ ಜಾಸ್ತಿ. ಹಾಗಾಗಿ ಆ ಒಂದು ಆಕ್ರೋಶ ಆ ಭಾಗದ ಜನರಿಗಿದೆ. ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ರಾಯಚೂರು ಇರ್ಬೋದು, ಆ ಭಾಗದಲ್ಲಿ ಸಾಕಷ್ಟು ಸರಣಿ ಬಾಣಂತಿಯರು ಸಾವನ್ನಪ್ತಾರೆ. ಅದನ್ನು ಕೂಡ ಸರ್ಕಾರ ಗಮನಿಸಬೇಕು, ಸ್ಪೆಷಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಒಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಈಗ ರೈತರು ಎಲ್ಲ ಮುತ್ತಿಗೆಯನ್ನು ಹಾಕ್ತಾರೆ. ಬನ್ನಿ ನಮ್ಮ ಆಸ್ಪತ್ರೆಗಳನ್ನು ಒಂದ್ಸಲ ನೋಡಿ, ಆಸ್ಪತ್ರೆಯ ಅವ್ಯವಸ್ಥೆ ನೋಡಿ ರೈತರೀಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ರೈತ ಮುಖಂಡರಾಗಿರುವಂತಹ ಸಂಜು ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಸಂಜು ಅವರೇ, ನಮಸ್ಕಾರ. ಸರ್, ನಮಸ್ತೆ ಸರ್. ಸಂಜು ಅವರೇ, ಈಗ ಬೆಳಗಾವಿ ಭಾಗದ ಹುಕ್ಕೇರಿಯ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಂದಂತ ಸಂದರ್ಭದಲ್ಲಿ ತಾವು ಮುತ್ತಿಗೆ ಹಾಕಿದ್ರಿ, ರೈತ ಸಂಘದವರೆಲ್ಲ ಸೇರ್ಕೊಂಡು ಮುತ್ತಿಗೆ ಹಾಕಿದ್ರಿ. ಏನ್ ಕಾರಣ ಅಂತ? ಸರ್, ಏನಿಲ್ಲ ಸರ್, ಅಲ್ಲಿ ಆಸ್ಪತ್ರೆ ಹುಕ್ಕೇರಿ ತಾಲೂಕಿನಾದ್ಯಂತ ಆಸ್ಪತ್ರೆ ವ್ಯವಸ್ಥೆ ಪೂರಾ ಹದಗೆಟ್ಟಿತ್ತು ಸರ್. ಟೈಮ್ ಸರಿಯಾಗಿ ಅಲ್ಲಿ ವೈದ್ಯರು ಇರಂಗಿಲ್ಲ, ಟೈಮ್ ಸರಿಯಾಗಿ ಅಲ್ಲಿ ನಮಗೆ ಉಚಿತ ಔಷಧಿ ಸಿಗಂಗಿಲ್ಲ ಸರ್. ಇವತ್ತೊಂದು ಸಲೈನ್ ಹಚ್ಚಿದ್ರು ಸಹಿತ ಪೇಮೆಂಟ್ ತಗೊಳ್ಳಂತ ವೈದ್ಯರು ಇದ್ದಾರೆ. ಆದ ಕಾರಣ ಅಲ್ಲಿ ವ್ಯವಸ್ಥೆಯನ್ನು ಒಂದ್ಸಾರಿ ಬಂದ್ ನೋಡಿ, ಹುಕ್ಕೇರಿಯಲ್ಲಿ ಒಂದು ವ್ಯವಸ್ಥೆ ನೋಡಿ, ಹುಕ್ಕೇರಿ ತಾಲೂಕಿನ ಆಸ್ಪತ್ರೆ ಅವು ಎಲ್ಲ ಒಂದ್ಸಾರಿ ನೋಡಿ. ಕರೆಕ್ಟ್.
ಅಧಿಕಾರಿಗಳು ತಾಕೀತ ಮಾಡಿ ಮತ್ತು ನಮ್ದು ಏನು ಮನವಿ ಕೊಡಾಕತ್ತೇವ ಮನವಿ ಸ್ವೀಕರಿಸಿ ಕೆಳಗೆ ಇಳಿದು ಮನವಿ ಸ್ವೀಕರಿಸಿ ಅಂತೇಳಿ ಅವ್ರು ಉದ್ದಾಟತನ ಮೇರಿದ್ರು. ನಾನು ಕೆಳಗೆ ಇಳಂಗಿಲ್ಲ, ಇಲ್ಲೇ ಮನವಿ ಕೊಡ್ರಿ ಅಂತ ಸರ್. ಕೆಳಗೆ ಬಂದ ಅದಕ್ಕಾಗಿ ನಾವು ಕಾರಲ್ಲಿ ಕೆಳಗಾಯ್ತು ಸರ್. ಅಲ್ಲ ಈಗ ಅವರು ಕಾರಲ್ಲೇ ಮನವಿ ಪತ್ರ ಸ್ವೀಕಾರ ಮಾಡಿದ್ರಾ ಅಥವಾ ಇಲ್ವಾ? ಅಲ್ಲ ಸ್ವೀಕಾರ ಅಲ್ಲ ಸರ್, ಅವ್ರು ಕೆಳಗೇನೆ ಇರ್ಲಿಲ್ಲ ಸರ್, ಕಾರ್ ಬಿಟ್ಟು ಕೆಳಗೇನೆ ಇರ್ಲಿಲ್ಲ. ನಾನು ಬರಲ್ಲ, ನಾನೇ ಬರ್ಬೇಕು ಅಂತ ನಮಗೆ ವಾದ ಮಾಡಿದ್ರು ಸರ್ ಅವರು. ಸಂಜು ಅವರೇ, ಅವರು ಈಗ ಎಲೆಕ್ಷನ್ ಬಂದಿಲ್ಲಲ್ಲ, 5 ವರ್ಷ ಆಗಿಲ್ಲಲ್ಲ, 5 ವರ್ಷ ಆದ್ಮೇಲೆ ತನ್ನಿಂದ ತಾನೇ ಮನೆಗೆ ಬಂದು ಮತಯಾಚನೆ ಮಾಡ್ತಾರೆ. ನಮಗೆ ಓಟ್ ಹಾಕಿ ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ಈಗ ಅವ್ರಿಗೆ 5 ವರ್ಷ ಆಗಿಲ್ವಲ್ಲ, ಹಾಗಾಗಿ ನಿಮ್ಗಳ ಅವರಿಗೆ ಯೋಗಕ್ಷೇಮ ಬೇಕಾಗಿಲ್ಲ ಅವ್ರಿಗೀಗ. ಧನ್ಯವಾದ ಸಂಜು ಅವರೇ, ಇಷ್ಟೊತ್ತು ಅಶ್ವವೇಗ ವಾಹಿನಿ ಜೊತೆ ಮಾತಾಡಿದ್ರಿ. ನೋಡಿ, ಉದ್ದಟತನವನ್ನು ಮೆರಿತಾ ಇದ್ದಾರೆ ಅಂತ ರೈತರೇ ಇವಾಗ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಸನ್ಮಾನ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧವಾಗಿ.